ಹಾಯ್ ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಭಗೀರಥ ಪಾಠವನ್ನ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಆ ಪಾಠದ ಅಭ್ಯಾಸವನ್ನ ತಿಳಿಯೋಣ. ಎಲ್ಲರೂ ಪೇಜ್ ನಂಬರ್ 62 ಅನ್ನ ಓಪನ್ ಮಾಡಿ ಮಕ್ಕಳೇ. ಓಪನ್ ಮಾಡಿದಿರಿ ಅಲ್ವಾ? ಓಕೆ, ನೋಡಿ ಪದಗಳ ಅರ್ಥ. ಕೋಪ, ಸಿಟ್ಟು. ಮೆಚ್ಚು, ಇಷ್ಟಪಡು. ಇಚ್ಛೆ, ಅಪೇಕ್ಷೆ, ಬಯಕೆ. ಚಿಂತಾಕ್ರಾಂತ, ಯೋಚನೆಗೆ ಒಳಗಾದ. ಧುಮುಕು, ಕೆಳಗೆ ಹಾರು, ಜಿಗಿ. ಪ್ರತ್ಯಕ್ಷ, ಕಾಣಿಸಿಕೋ. ತೊಯ್ಯು, ನೆನೆ. ಒದ್ದೆಯಾಗು, ಎದೆಗುಂದು, ಧೈರ್ಯಗೆಡು. ಓಕೆ ಮಕ್ಕಳೇ, ಎಲ್ಲಾ ಪದಗಳನ್ನ ಓದಿ. ನೆಕ್ಸ್ಟ್ ಪೇಜ್. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ ನಂಬರ್ 1. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಉತ್ತರ: ಭಗೀರಥ ತನ್ನ 60,000 ಜನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಭಗೀರಥ ತನ್ನ 60,000 ಜನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಪ್ರಶ್ನೆ ನಂಬರ್ 2. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಉತ್ತರ: ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಹೇಳಿದರು. ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಹೇಳಿದರು. ಪ್ರಶ್ನೆ ನಂಬರ್ 3. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಉತ್ತರ: ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು. ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು. ಪ್ರಶ್ನೆ ನಂಬರ್ 4. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ಉತ್ತರ: ಗಂಗೆ ಭಗೀರಥನಿಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಗಂಗೆ ಭಗೀರಥನಿಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಪ್ರಶ್ನೆ ನಂಬರ್ 5. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಉತ್ತರ: ಗಂಗೆ ಹರಿಯುವ ರಭಸವನ್ನು ಶಿವನು ತಡೆದನು. ಗಂಗೆ ಹರಿಯುವ ರಭಸವನ್ನು ಶಿವನು ತಡೆದನು. ಆ ಪಟ್ಟಿಯಲ್ಲಿನ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆ. ಇಲ್ಲಿ ಅ ಪಟ್ಟಿ ಹಾಗೆ ಬ ಪಟ್ಟಿಯನ್ನ ಕೊಡಲಾಗಿದೆ ಮಕ್ಕಳೇ, ಅವುಗಳನ್ನ ಹೊಂದಿಸಿ ಬರಿಬೇಕು. ನೋಡಿ, 1 ಗಂಗೆ, 2 ಜಹ್ನು, 3 ಭಗೀರಥ. ಭಗೀರಥ. ಬ ಪಟ್ಟಿಯಲ್ಲಿ ಅ ರಾಜ, ಬ ನದಿ, ಕ ಮಹರ್ಷಿ. ನೋಡಿ, ಗಂಗೆ ಇದೊಂದು ನದಿ, ಜಹ್ನು ಇವರೊಬ್ಬ ಮಹರ್ಷಿ, ಭಗೀರಥ ಇವರೊಬ್ಬ ರಾಜ. ಹೀಗೆ ನಾನಿಲ್ಲಿ ಬರೆದಿದ್ದೀನಿ ಮಕ್ಕಳೇ, ನೀವು ಕೂಡ ಬರೀರಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಕೆಲವೊಂದು ವಾಕ್ಯಗಳನ್ನ ಮೇಲೆ ಕೆಳಗೆ ಮಾಡಿ ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನ ನಾವು ಕ್ರಮವಾಗಿ ಬರಿಬೇಕು. ಒಂದಾದ ತಕ್ಷಣ ಮತ್ತೊಂದನ್ನ ಬರಿಬೇಕಾಗುತ್ತೆ. ನೋಡಿ, 1
ಗಂಗೆ ಭೂಮಿಗೆ ದುಮ್ಮಿಕ್ಕಿ ಹರಿದು ಬಂದಳು. ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. 3. ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. 4. ಜಹ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. ನೋಡಿ, ಮೇಲೆ ಕೆಳಗೆ ಕೊಡಲಾಗಿದೆ, ಅದನ್ನ ಸರಿಯಾಗಿ ಬರಿಬೇಕು. ಒಂದಾದ ತಕ್ಷಣ ಒಂದನ್ನ ಬರಿಬೇಕು. ಫಸ್ಟ್ ವಾಕ್ಯ ಯಾವುದು ನೋಡಿ. ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಇದು ಫಸ್ಟ್ ವಾಕ್ಯ. ಸೆಕೆಂಡ್, ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. 3. ಗಂಗೆ ಭೂಮಿಗೆ ದುಮ್ಮಿಕ್ಕಿ ಹರಿದು ಬಂದಳು. 4. ಜಹ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. ಹೀಗೆ ಬರಿಬೇಕು ಮಕ್ಕಳೇ. ನೆಕ್ಸ್ಟ್ ನೋಡಿ, ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಮಾತನ್ನ, ಹೇಳಿರುವಂತಹ ಮಾತನ್ನ ಯಾರಿಗೆ ಹೇಳಿದ್ರು ಅನ್ನೋದನ್ನ ಬರಿಬೇಕು ಮಕ್ಕಳೇ. 1. ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಈ ವಾಕ್ಯವನ್ನು ಭಗೀರಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ವಾಕ್ಯವನ್ನು ಅಂದ್ರೆ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಅನ್ನುವಂತಹ ವಾಕ್ಯವನ್ನ ಭಗೀರಥ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಈ ಮಾತನ್ನ, ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಅನ್ನುವಂತಹ ಮಾತನ್ನ ಶಿವನು ಭಗೀರಥನಿಗೆ ಹೇಳಿದನು. ನೆಕ್ಸ್ಟ್ ನೋಡಿ 2. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಈ ವಾಕ್ಯವನ್ನ ಭಗೀರಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಹಾಗೆ ಈ ಮಾತನ್ನು ಅಂದ್ರೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಈ ಮಾತನ್ನ ಗಂಗೆ ಭಗೀರಥನಿಗೆ ಹೇಳಿದಳು. ಗಂಗೆ ಭಗೀರಥನಿಗೆ ಹೇಳಿದಳು. ಹೀಗೆ ಬರಿಬೇಕು ಮಕ್ಕಳೇ. ನೆಕ್ಸ್ಟ್ ನೋಡಿ, ಭಾಷಾ ಚಟುವಟಿಕೆ. ಈ ಪದಗಳಿಗೆ ನಾನಾರ್ಥಗಳನ್ನು ಬರೆ. ನೋಡಿ ಮಕ್ಕಳೇ, ನಾನಾರ್ಥ ಅಂತ ಅಂದ್ರೆ ಈಗ ಈ ಒಂದೇ ಪದಕ್ಕೆ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆಯ ಪದಗಳು ಬರ್ತವೆ. ಆದ್ರೆ ಆ ಪದಗಳ ಅರ್ಥ ಒಂದೇ ಆಗಿರುತ್ತೆ ಮಕ್ಕಳೇ, ಗೊತ್ತಾಯ್ತಾ? ಅದಕ್ಕೆ ನಾವು ನಾನಾರ್ಥ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಒಂದು ಮುನಿ ಅಂತ ಇದೆ. ಈ ಮುನಿಗೆ ಋಷಿ ಅಂತನೂ ಹೇಳ್ಬಹುದು, ತಪಸ್ವಿ ಅಂತನೂ ಕೂಡ ಹೇಳ್ಬಹುದು, ಹಾಗೆ ಮಹರ್ಷಿ ಅಂತನೂ ಕೂಡ ಹೇಳ್ಬಹುದು. ಅದಕ್ಕೆ ಎಲ್ಲದಕ್ಕೂ ಸೇರಿ ಒಂದೇ ಅರ್ಥ ಬರುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ 2. ತರು ಅನ್ನೋದು ವೃಕ್ಷ ಹಾಗೆ ಮರ, ಇದೆಲ್ಲದಕ್ಕೂ ಕೂಡ ಒಂದೇ ಅರ್ಥ ಬರುತ್ತೆ. ನೆಕ್ಸ್ಟ್ ನೋಡಿ, ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನುಡಿಗಟ್ಟುಗಳು, ಇವುಗಳಿಗೆ ನೀವು ಸ್ವಂತ ವಾಕ್ಯದಲ್ಲಿ ಬರಿಬೇಕು. ನೋಡಿ, 1. ಎಳ್ಳಷ್ಟು. ಎಳ್ಳಷ್ಟು ಅಂದ್ರೆ ಸ್ವಲ್ಪನೂ ಇಲ್ಲ ಅನ್ನುವಂಥದ್ದು, ಆಯ್ತಾ? ಎಳ್ಳಷ್ಟೂ ಇಲ್ಲ, ಎಳ್ಳಷ್ಟು ಸ್ವಲ್ಪನೂ ಇಲ್ಲ ಅನ್ನುವಂಥದ್ದಕ್ಕೆ. ಸೋಮಾರಿಗಳು ಎಳ್ಳಷ್ಟೂ ಕೆಲಸ ಮಾಡುವುದಿಲ್ಲ, ಸ್ವಲ್ಪನೂ ಕೂಡ ಕೆಲಸವನ್ನ ಮಾಡೋಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಎದೆಗುಂದು. ನಾವು ಯಾವುದೇ ಸಮಸ್ಯೆ ಬಂದರೂ ಎದೆಗುಂದದೆ ಮಾಡಬೇಕು. ಎದೆಗುಂದು ಅಂದ್ರೆ ಧೈರ್ಯಗೆಡು ಅಲ್ವಾ? ನಾವು ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ನಾವು ಎದೆಗುಂದದೆ ಅದನ್ನ ಮುನ್ನುಗ್ಗಿ ಮಾಡಬೇಕು ಅನ್ನೋದು. ಮಕ್ಕಳೇ, ಈ ವಾಕ್ಯಗಳನ್ನ ಬಿಟ್ಟು ನೀವು ಬೇರೆ ವಾಕ್ಯಗಳನ್ನು ಕೂಡ ರಚನೆ ಮಾಡಿ ಬರಿಬಹುದು, ಓಕೆನಾ? ನೆಕ್ಸ್ಟ್ ನೋಡಿ, ಈ ಪದಗಳನ್ನು ಸರಿಪಡಿಸಿ ಬರೆದು ಓದು. ಇಲ್ಲಿ ಕೆಲವೊಂದು ಪದಗಳನ್ನು ಕೊಡಲಾಗಿದೆ. ಆ ಪದಗಳಲ್ಲಿ ಅಕ್ಷರಗಳು ಸರಿಯಾಗಿಲ್ಲ ಮಕ್ಕಳೇ, ಗೊತ್ತಾಯ್ತಾ? ಅದನ್ನ ನೀವು ಸರಿ ಮಾಡಿ ಬರಿಬೇಕಾಗುತ್ತೆ. ನಾನಿಲ್ಲಿ ಮಾಡಿ ಬರ್ದಿದ್ದೀನಿ, ನೀವು ಕೂಡ ಹಾಗೆ ಬರಿಬೇಕು. ನೋಡಿ, 1. ತತಾಂದೀರು ಅಂತ ಇದೆ. ತತಾಂದೀರು ಅಂತ ಇದೆ. ತಾತಂದೀರು ಅಂತ ಹೇಳಿ ಸರಿಯಾಗಿ ಬರಿಬೇಕು. 2. ರಭಸ ಅಂತ ಇದೆ. ರಭಸ.
3 ಜಾನಿ ಜ್ಞಾನಿ. 4 ಅಸಾಧ್ಯ ಅಸಾಧ್ಯ. ಗೊತ್ತಾಯ್ತಾ? ಮಹಾಪ್ರಾಣ ಬರಬೇಕು. 5 ದೇವಲೋಕ. ಇಲ್ಲಿ ಧೇ ಮಹಾಪ್ರಾಣ ಇದೆ ಮಕ್ಕಳೇ, ಇದನ್ನ ದೇವಲೋಕ ಅಂತ ಮಾಡಬೇಕು. 6 ಚಿಂತಕ್ರಾಂತ ಅಂತ ಇದೆ, ಚಿಂತಾಕ್ರಾಂತ ಅಂತ ಹೇಳಿ ಸರಿಯಾಗಿ ಬರಿಬೇಕು. ನೆಕ್ಸ್ಟ್ ನೋಡಿ, ಈ ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಡಲಾಗಿದೆ. ಈ ಪದಗಳಿಗೆ ಸೂಕ್ತವಾಗಿರ್ತಕ್ಕಂತಹ ಅರ್ಥ, ಈ ಪದದ ಅರ್ಥವನ್ನ ಬರಿಬೇಕು. ನಾನಿಲ್ಲಿ ಬರೆದಿದ್ದೀನಿ, ನೀವು ಕೂಡ ಹಾಗೆ ಬರೀರಿ ಮಕ್ಕಳೇ. 1 ಲಭಿಸು. ಲಭಿಸು ಅಂದ್ರೆ ಏನು? ದೊರೆಯುವುದು, ಸಿಗುವುದು. ಲಭಿಸುವುದಂದ್ರೆ ದೊರೆಯುವುದು ಹಾಗೆ ಸಿಗುವುದು. ದೃಢ ಸಂಕಲ್ಪ, ಅಚಲವಾದ ಸಂಕಲ್ಪ. ಬೋರ್ಗರೆ, ಧಾರಾಕಾರ, ಒಂದೇ ಸಮನೆ. ಸದ್ಗತಿ, ಮೋಕ್ಷ, ಒಳ್ಳೆಯ ಗತಿ. ಮಹರ್ಷಿ, ಮಹರ್ಷಿ ಅಂದ್ರೆ ತಪಸ್ವಿ, ಋಷಿ. ಗೊತ್ತಾಯ್ತಾ ಮಕ್ಕಳೇ? ಹೀಗೆ ಈ ಎಲ್ಲ ಪ್ರಶ್ನೋತ್ತರವನ್ನ ನೀವು ಹೇಳುತ್ತಾ ಬರಿಬೇಕು ಮಕ್ಕಳೇ. ಬರಿತೀರಿ ಅಲ್ವಾ? ಓಕೆ.